ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು VRJK ಕಲೆಕ್ಷನ್. ನಾನು ಕಾವ್ಯ. ನಾನಿವತ್ತು ಪ್ರೆಸೆಂಟ್ ಮಾಡ್ತಾ ಇರೋ ಸ್ಯಾರಿ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇದು ಮೀಶೋಗೆ ಆರ್ಡರ್ ಇತ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ, ರೀಸ್ಟಾಕ್ ಮಾಡಿಸ್ಬೇಕು ಹೇಳಿದ್ದೀನಿ. ಸ್ಟಾಕ್ ಬಂದಾಗ ನಾನು ಮತ್ತೆ ವಿಡಿಯೋ ಮಾಡಾಕ್ತೀನಿ. ಇದು ಹೆವಿ ಜಾರ್ಜೆಟ್ ಸ್ಯಾರಿ. ಇದೆಲ್ಲ 1700 1800 ರೇಂಜಲ್ಲಿ ಬರೋವಂಥದ್ದು. ಆಲ್ಮೋಸ್ಟ್ ನನ್ನ ಹತ್ರ ಇದ್ದಿದ್ದೆಲ್ಲ ಖಾಲಿಯಾಗಿದೆ. ಇದೇ ಲಾಸ್ಟ್ ಪೀಸ್ ಇತ್ತು, ಅದನ್ನು ಮೀಶೋದಲ್ಲಿ ಆರ್ಡರ್ ಬಂದಿತ್ತು. ಅದನ್ನು ಇವತ್ತು ಸ್ಟಾಕ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ನಾನು ರೀಸ್ಟಾಕ್ ಮಾಡಿದಾಗ ಅದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಪ್ಯಾಕ್ ವಾಪಸ್ ಬಂದಿತ್ತು, ನಂದು ರಿಟರ್ನ್ ಬಂದಿತ್ತು ಆರ್ಡರು. ನಾನು ಈಗ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನಾನು ಒಂದು ವೀಡಿಯೋ ನೋಡಿದ್ದೆ. ಒಬ್ರದ್ದು ಪಾಪ ಅವ್ರದ್ದು ಬ್ಲೌಸ್ ಪಾರ್ಟ್ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು, ರಿಟರ್ನ್ ಮಾಡಿದರು. ನನಗೆ ತುಂಬಾ ಬೇಜಾರಾಯಿತು. ನಾವು ಬಂಡವಾಳ ಹಾಕಿ ನಮಗೂ ಉಟ್ಕೊಳ್ಳೋಕ್ಕಾಗದೇ ಇರೋ ಥರ ಮತ್ತು ಬೇರೆಯವ್ರಿಗೂ ಮಾರದೇ ಇರೋಕ್ಕಾಗದೇ ಇರೋ ಥರ ಮಾಡಿಕೊಟ್ಟಿದ್ದಾರೆ. ತುಂಬ ಬೇಜಾರಾಯಿತು. ನಂದೇನಾದರೂ ಅದೇ ರೀತಿ ಬಂದಿದೆ ಅನ್ನೋ ತುಂಬ ಗಾಬರಿಯಲ್ಲಿ ಹುಡುಕ್ತಾ ಇದ್ದೆ ನಾನು, ಏನಾದರೂ ಕಟ್ಟೇನಾದರೂ ಮಾಡಿದಾರ ಅಂತ. ನಾನು ಹೇಗೆ ಕೊಟ್ಟಿದ್ದೆ ಅದೇ ರೀತಿ ರಿಟರ್ನ್ ಬಂದಿತ್ತು. ತುಂಬ ಖುಷಿ ಆಯಿತು. ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ, ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿರೋರು. ಮತ್ತು ಇನ್ನು ಈಗೆಲ್ಲ ಏನು ಅಫಿಲಿಯೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ರಿವ್ಯೂ ಕೊಟ್ಟು ಮತ್ತೆ ರಿಟರ್ನ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಅದು ಥರ ಕೂಡ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಬಿಸ್ನೆಸ್ ಮಾಡೋರಲ್ವ, ಹಾಗಾಗಿ ನಾವು ಚಿಕ್ಕ ಪುಟ್ಟ 1-2 ಸ್ಯಾರಿ ಹೋದ್ರೇ ತುಂಬ ಖುಷಿ ಪಡ್ತಾ ಇರ್ತೀವಿ. ಅಂಥದ್ರಲ್ಲಿ ಮತ್ತೆ ರಿಟರ್ನ್ ಬಂದರೆ ತುಂಬ ಬೇಜಾರಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.